ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಈಗಂತೂ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇದೆ. ನೀವು ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ನಾನು ಇವತ್ತು ನಿಮಗೆ ಒಂದು ಸಖತ್ತಾಗಿರೋ ಒಂದು ಪ್ರಾಪರ್ಟಿನ ತೋರಿಸ್ತೀನಿ. ಇದು ನಂದಿ ಹಿಲ್ಸ್ ಹತ್ರ ಇರೋದು ವೈಲ್ಡ್ ವ್ಯಾಲಿ ನಂದಿ ಹಿಲ್ಸ್ ಅಂತ. ವೈಲ್ಡ್ ವ್ಯಾಲಿ ಅವರ ರೆಸಾರ್ಟ್ಗೆ ನಾನು ಮುಂಚೆ ಕೂಡ ಹೋಗಿದ್ದೀನಿ, ಬಟ್ ಅದು ರಾಮನಗರಲ್ಲಿ ಇದ್ದಿದ್ದು. ಈ ಸತಿ ನಾನು ನಂದಿ ಹಿಲ್ಸ್ ಪ್ರಾಪರ್ಟಿಗೆ ಬಂದಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ. ಆ್ಯಂಡ್ ರೆಸಾರ್ಟಲ್ಲೂ ಕೂಡ ಅಷ್ಟೇ, ಮಕ್ಕಳಿಗೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇಂಡೋರ್ ಆ್ಯಕ್ಟಿವಿಟೀಸ್, ಫುಡ್ಡು, ಪೂಲ್, ರೈನ್ ಡ್ಯಾನ್ಸ್ ಆ್ಯಂಡ್ ರಾತ್ರಿ ಆದಮೇಲೆ ನಿಮಗೆ ಕ್ಯಾಂಪ್ ಫೈರ್ ಎಲ್ಲ ಹಾಕ್ತಾರೆ. ಸೊ ಸೂಪರಾಗಿರೋ ಅಂಥ ಒಂದು ಪ್ರಾಪರ್ಟಿ ಇದು. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾವು ಹೇಗೆ ಎಂಜಾಯ್ ಮಾಡಿದ್ವಿ, ಇಲ್ಲಿ ಏನೇನು ನಿಮಗೆ ಸಿಗುತ್ತೆ ಆ್ಯಂಡ್ ಹೇಗಿದೆ ಅಂತ. ಸೊ ನೋಡೋಣ ಬನ್ನಿ. ಹಾಂ, ಕೇಳ್ತೀನಿ. ತೋರ್ಸು ಕೈಸನೆ. ಈ ಏರಿಯಾದಲ್ಲೆಲ್ಲ ಗ್ರೂಪ್ ಆ್ಯಕ್ಟಿವಿಟೀಸು, ಆರ್ಚರಿ, ಹೋಲ್ ಕ್ಲೈಂಬಿಂಗ್, ನೆಟ್ವರ್ಕು, ಟಾರ್ಗೆಟ್ ಶೂಟಿಂಗ್ ಎಲ್ಲ ಇಲ್ಲೇ ಮಾಡ್ಬೋದು. ಅದಕ್ಕೆ ಟೈಮಿಂಗ್ಸ್ ಇರುತ್ತಾ? 6 o'clock ತನಕ ಇರುತ್ತೆ. 6 o'clock ಅಂದರೆ ಫೀಸ್ ಆಗುತ್ತೆ. ಪ್ಲಸ್ 8 o'clock ಕ್ಯಾಂಪ್ ಫೈರ್ ಇಲ್ಲೇ ಇರುತ್ತೆ. ಸೊ ಲಂಚು, ಆಮೇಲೆ ಟೀ, ಕಾಫಿ, ಸ್ನ್ಯಾಕ್ಸು, ಡಿನ್ನರು, ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಲ್ಲೇ ಬರುತ್ತೆ. ನೋಡಿ, ಆ ಕಡೆ ಬಾಲ್ ಎಲ್ಲ ಇದೆ. ಫುಟ್ಬಾಲ್, ಸ್ಟ್ಯಾಂಡಿಂಗ್ ಫುಟ್ಬಾಲ್. ಕಂಬಿ ಹಿಡ್ಕೊಂಡು ನಿಂತ್ಕೊಬೇಕು. ಇದು ಗೊತ್ತಾ ಹಿಂಗೆ ಆಡತ್ತೀವಿ ಗೊತ್ತಾ, ಆ ಥರ ಹ್ಯೂಮನ್ ಫುಟ್ಬಾಲ್ ಆಡೋಣ. ಆಮೇಲೆ ನೀನು ನಾನು ಅಪೋನೆಂಟ್. ಕ್ಯೂ ಮ್ಯಾಂಗೋ ಅಲ್ಲಿ ಯಾವುದೋ ಕೆರೆ ಇದ್ದಂಗೆ ಐತೆ. ಬಾವಿನೂ ಐತೆ. ನೋಡು, ಅದು ಓಪನ್ ಮಾಡಿ ನೋಡಿ, ವಿಡಿಯೋ ಮಾಡಿ. ರೂಮ್ ಟೂರಾ? ಸ್ವಿಮ್ಮಿಂಗ್ ಪೂಲಲ್ಲಿ ಐತೆ. ಸ್ವಿಮ್ಮಿಂಗ್ ಪೂಲಲ್ಲಿ ಐತೆ. ಸ್ವಿಮ್ಮಿಂಗ್ ಪೂಲ್ ಐತೆ.
ಆ್ಯಂಡ್ ನಾನು ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ. ಪ್ರಾಪರ್ಟಿ ಸುತ್ತಮುತ್ತ ಹೇಗಿದೆ, ನೀವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ನೀವು ಎಂಜಾಯ್ ಮಾಡೋದಕ್ಕೆ ಆ್ಯಂಡ್ ನಿಮ್ಗೊಂದು ಪ್ರೈವೇಟ್ ಸ್ಪೇಸ್ ಸಿಗೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಸ್ಟೇ ಸಿಗುತ್ತೆ. ಡಾರ್ಮೆಂಟ್ರಿ ಆಗಿರ್ಬೋದು, ಈ ಥರ ಪೂಲ್ ವಿಲ್ಲಾ ಆಗಿರ್ಬೋದು, ಆ್ಯಂಡ್ ಟೆಂಟ್ ಎಲ್ಲ ಸಿಗುತ್ತೆ. ಬಾಯ್ಸ್ ಜೊತೆ ಎಲ್ಲ ಬಂದಾಗ ಟೆಂಟ್ ಸ್ಟೇ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಪ್ರಾಪರ್ಟಿ ತುಂಬ ಮ್ಯಾಂಗೋ ಟ್ರೀಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗೆ. ಆ್ಯಂಡ್ ಒಂದು ಬಾವಿ ಕೂಡ ಇದೆ, ಅದರಲ್ಲೂ ಕೂಡ ಎಷ್ಟೊಂದು ಜನ ಜಂಪ್ ಮಾಡ್ತಾಯಿದ್ರು. ಫುಲ್ಲು ತುಂಬ ಚೆನ್ನಾಗಿ ಅನಿಸುತ್ತೆ. ಫುಲ್ ನೇಚರ್ ಮಧ್ಯ ಎಲ್ಲೋ ಬಂದಿದ್ದೀವಿ ಆ್ಯಂಡ್ ಎಷ್ಟೊಂದು ಜನ ಬಂದಿದ್ದರು ಆಯಿತಾ. ಆಲ್ರೆಡಿ ಒಂದು 2-3 ಫ್ಯಾಮಿಲಿ ಎಲ್ಲ ಇದ್ದರು. ಆ್ಯಂಡ್ ನಾವು ಬಂದಮೇಲೂ ಕೂಡ ತುಂಬ ಜನ ಬಂದರು. ಬಾಯ್ಸ್ ಎಲ್ಲ ಒಂದು ಗ್ಯಾಂಗ್ ಬಂದಿತ್ತು. ಸೊ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಥರ ಜಾಗಕ್ಕೆ ಬಂದಾಗ, ರಿಫ್ರೆಶ್ಡ್ ಅನಿಸುತ್ತೆ. ಗೋಲ್ ಹೊಡಿಬೇಕು, ಅಲ್ಲಿ ಸಂದಿಲ್ ಜಾಗ ಐತೆ. ಆಡ್ತೀಯ ವರ್ಷ? ಏನು ಬ್ಲೂನಾ ರೆಡ್ಡಾ? ಬ್ಲೂ ಎಷ್ಟು ಆ ಕಡೆ ಇದೆ ಹ್ಯಾಂಡ್ಲು, ಈ ಕಡೆ ಇದೆ ಬ್ಲೂ. ರೆಡ್ ನೀನು ಯಾವ್ದು ಬ್ಲೂನಾ ರೆಡ್ಡಾ? ರೆಡ್ ಆ ಕಡೆ ಎಲ್ಲ ರೆಡ್. ಯಾವ್ದು ಈಗ ಹ್ಯಾಂಡಲ್ಲು ಇದೆಯಲ್ಲ, ಇದು ಈ ಕಡೆ ಇದೆ ರೆಡ್ಡು. ಅಲ್ಲ ಶಾ, ನೀನ್ ಯಾವ್ದು ಬ್ಲೂನಾ? ಅಂದ್ರೆ ರೆಡ್ ನೀನು ಆ ಕಡೆ, ರೆಡ್ ಹೋಗಿದ್ಯಾ ನೀನು, ಬ್ಲೂ ನಮ್ದು ಈ ಕಡೆ. ನಾನು ಯಾವ ಕಡೆ ಗೋಲ್ ಮಾಡ್ಬೇಕು? ರೆಡ್ಡಿಗೆ, ನೀನು ಬ್ಲೂ ಮಾಡ್ಬೇಕು. ಏರ ನಾನು ಹಾಕ್ತೀನಿ. ಗೋಲ್, ಫಸ್ಟ್ ಗೋಲ್. ಒನ್ ಪಾಯಿಂಟ್. ಅವ್ರ ಪಾಯಿಂಟ್. ಈ ಕಡೆ ಬಾ, ಕೊಟ್ಟಿ ಚಿಚ್ಚನ್ 2 ಗೋಲ್. ಹುಷಾರು ವರ್ಷ, ಕಡ್ಡಿ ಅದು. ಬೇಬಿ ಇದು ನಡಿ, ಇದು ಹಂಗೆ ನಡಿ. ಪಬಿ ಪಬಿ ವಾವ್, ಆಡ ಆಗ್ತಾ ಇದ್ದಾರಲ್ಲಿ. ಅಯ್ಯಯ್ಯೋ, ಹೋಗ್ಲೇಬೇಡ. ಬ್ಯಾಟೆ ಬಾರ ಅನ್ಸುತ್ತೆ ಅವನ್ಗೆ.
ಕಾಲು ಇಲ್ಲಿ ಇಡು ಫಸ್ಟ್ ರೈಟ್ ಸೈಡ್ ಅಲ್ಲಿ ಈ ಕಡೆ ರೈಟ್ ಒಂದು ಲೆಫ್ಟ್ ಒಂದು ಇಡ್ಬೇಕು ವರ್ಷ. ರೆಡ್ ಕಲರ್ನ ಹೋಲ್ಡ್ ಮಾಡು. ರೆಡ್ ಲೆಫ್ಟ್ ಲೆಗ್ ಮೇಲೆ ಇಡು ಫಸ್ಟ್. ಇವಾಗ ಅಷ್ಟ ಇಡಬೇಡ, ಚಿಕ್ಕ ಕೆಳಗಡೆ ಇದೆಯಲ್ಲ. ಬಾರ ಪ್ರೀತಿ ಮಾಡೋ. ಅಭಿ ಆಡೋ ಅಭಿ. ಯೆಲ್ಲೋ ಕಲರ್ ಹೋಲ್ಡ್ ಮಾಡು, ಯೆಲ್ಲೋ ಕಲರ್ ಲೆಫ್ಟ್ ಅಲ್ಲಿ. ಈಗ ರೈಟ್ ಲೆಗ್ ಮೇಲೆ ಇಡು. ಹೋಗ್ ಬೇಬಿ. ಮೊಬಿಲಿಟಿ ಇವಾಗ ಬಿದ್ದಾಗ ಹೇಳ್ತೀನಿ. ಕಮಾನ್. ಇರು. ಇರಲ್ಲ ನಿಮ್ಮ ಅಪ್ಪ ನೋಡೋಣ. ಇಲ್ಲ ನೋಡಿ ನಿಮ್ಮ ಅಪ್ಪ. ಸಬಾಷ್. ಹಾಕ್ಲಾ? ಹಾಕ್ಲಾ? ಅಯ್ಯಯ್ಯೋ ಹಂಗೆ ತಿರ್ಗಬಾರ್ದು. ಹಾಕ್ಲಾವಿ? ನಾನೊಂದು ಚೂರು ತೊಗೊಂಡಿರ್ತೀನಿ. ನಿಮ್ಮನ್ನ ಜಾಸ್ತಿ ತೋರಿಸಲ್ಲ, ಜಾಸ್ತಿ ನಮ್ಮ ಫ್ಯಾಮಿಲಿನೇ ತೋರಿಸ್ತೀನಿ. ಈ ಕಡೆ ಬಾಪ ಬ್ಯಾಟು. ಓ ಅದೆತ್ತ ಕಾಲ್ ಹಚ್ಚಿನಿ ಅಮ್ಮ. ನನ್ನ ಬೆನ್ನಲ್ಲಿ ನೀರು ಇಳಿತೈತೆ. ಅಲ್ಲಿ ನೋಡು ವೀರ, ಅಕ್ಕ ಮೇಲೆ ನೋಡು. ಅವಳು ಲೈಟ್ ವೆಯ್ಟ್ ಅವಳೆ ಗೊತ್ತಾ. ನಾವು ಹೋದ್ರೆ ಹಿಂಗೆ ಉಯ್ಯಾಲೆ ಆಡ್ಬಿಡುತ್ತೆ. ಹಂಗಲ್ಲ ಬಿಡೋದು. ಬಾಪ ಈ ಕಡೆ ನೋಡಿ. ಫಸ್ಟ್ ಮಮ್ಮಮ್ಮ ತಿನ್ಬೇಡ. ಬೇಡ, ಮಾಮಿ ಕೈ ಮುಗ್ಬಿಡಪ್ಪ. ಬಿಸಾಕದ್ನ ಮಾಮಿ ಕೈ ಮುಗಿ. ಅಲ್ಲೇ ಐತಲ್ಲ, ಮುಗಿ ಮುಗಿಪ್ಪ, ನೋಡ್ತೀನಿ. ಚಪ್ಪಲಿ ಹಾಕೋಬಾರ್ದು ಬಾಪ. ಈ ಕಡೆ ಬಾಯಿ ಕಡೆ ಚಪ್ಪಲಿ ಹಾಕೊಂಡೆಲ್ಲ ಹೋಗ್ಬಾರ್ದು ಮಾಮಿ ಹತ್ರ. ಅವ್ರು ಸಪ್ರೇಟ್ ಟೇಬಲ್ ಕೊಡಿಸು. ನಾನು ನೀವು ಆ ಕಡೆ ಲಾಸ್ಟ್ಗೆ ಹೋಗಬೇಡಿ. ಏನು ತಿಂತಿದ್ದೀವಲ್ಲ? ಕಡ್ರಸ್ ತಿನ್ನು, ವಿಡಿಯೋ ಮಾಡುತ್ತಪ್ಪ. ಕಡ್ರಸ್ ತಿನ್ನು, ದಾಳಿಂಬೆ ಇದೆ, ಅದನ್ನ ಎತ್ಕೊಂಡು ತಿನ್ನು ಸ್ಪೂನಲ್ಲಿ. ಅಪ್ಪ ವಿಡಿಯೋ ಮಾಡುತ್ತೆ.
ವೆರಿ ಗುಡ್. ರೋಟಿ ಬಿಸಿ ಇದೆಯಾ? ಹಾಂ ಏನು ಮಾಡ್ತಾ ಇದೀಯ ವೀರು? ನನ್ನ ಹತ್ರ ಇಟ್ಟಿಗೆ ಬತ್ತೀಯಾ? ವರ್ಷಕ್ಕೆ ಆಟ ಆಡ್ಸಲ್ ಆಟಾಡು. ಓಕೆ ಮತ್ತೆ ಅವಡ ಗೊಬ್ಬರ ಯಾಕೆ ನೀನು ಹೋಗಿ ಇಟ್ಕೊಂಡು ಹೋಗು ಹೋಗು ಇಟ್ಕೊಂಡು ಹೋಗಿ ಇಟ್ಕೋಬೇಕಾ? ಮುಳುಗಿಸ್ಬೇಕು ಒಂದ್ಸರಿ. ನಂಜುಂಡೇಶ್ವರ ರಾಘವೇಂದ್ರ ಸ್ವಾಮಿ, ಕೃಷ್ಣ ಪರಮಾತ್ಮ ಆಟ ಆಡ್ತಾನೆ. ವರ್ಷ ಆಟ ಆಡಿಸ್ತಾ ಇದ್ದಾರೆ. ಕಾಲು ಹೊಡಿತಾನೆ, ಕಾಲು ಹೊಡಿತಾನೆ. ಹಂಗೆ ಒಂದು ಫೋಟೋ ನಂದು ಒಂದು ವಿಡಿಯೋ ತೆಗಿ. ಸರಿ, ನಂಗೊಂದು 20 ರೂಪಾಯಿ ಸಿಕ್ಕಿತ್ತು ಸ್ವಿಮ್ಮಿಂಗ್ ಪೂಲ್. ಪೂಲಲ್ಲಿ ಬೇಜಾನ್ ಟೈಮ್ ಆಟ ಆಡಿದ್ಮೇಲೆ ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಇತ್ತು. ಸೊ ಅದನ್ನು ಕೂಡ ನಾವು ಎಂಜಾಯ್ ಮಾಡಿದ್ವಿ. ನಾವು ಇಲ್ಲೆಲ್ಲರೂ ಹೋದರೆ ಈ ಥರ ಆದಷ್ಟು ಎಂಜಾಯ್ ಮಾಡ್ಕೊಂಬರ್ತೀವಿ. ಸೊ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಹೈ ಟೀ ಇತ್ತು. ಟೀ, ಕಾಫಿ, ಬಜ್ಜಿ, ಬೋಂಡ, ಪಾನಿಪೂರಿ ಎಲ್ಲ ಇಟ್ಟಿದ್ರು. ಸೊ ಎಲ್ಲ ತಿಂದ್ವಿ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ನಿಮಗೆ ಎರಡೂ ಸಿಗುತ್ತೆ. ವೆಜಿಟೇರಿಯನ್ಗೆ ಸಪ್ರೇಟ್, ನಾನ್ ವೆಜಿಟೇರಿಯನ್ಗೂ ಕೂಡ ನಿಮ್ಗೆ ಆಪ್ಷನ್ ಇದೆ. ಫುಡ್ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನನಗೆ ಫುಡ್ ತುಂಬಾ ಇಷ್ಟ ಆಯಿತು. ಇದಾದಮೇಲೆ ಈ ಥರ ಆ್ಯಕ್ಟಿವಿಟೀಸ್ ಇದೆ. ನಾವು ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಆಡಲಿಲ್ಲ, ಮಕ್ಕಳು ಆಟ ಆಡಿದ್ರು. ಆ್ಯಂಡ್ ನಾವು ಈ ಥರ ಶಟಲೆಲ್ಲ ಆಟ ಆಡಿದ್ವಿ. ತುಂಬ ದಿನ ಆದಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಪ್ರಾಪರ್ಟಿಯ ನೈಟ್ ವ್ಯೂ. ನೈಟ್ ಕೂಡ ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಇಲ್ಲಿರೋ ಸ್ಟಾಫ್ ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದಾರೆ. ನೀವು ಬೇಕಂದರೆ ಡೇ ಔಟಿಂಗ್ ಥರ ಬರ್ಬೋದು, ಬೆಳಗ್ಗೆ ಬಂದು ಸಂಜೆ ಹೋಗ್ಬೋದು. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೇವ್ ಮಾಡಿ ಇಟ್ಕೊಂಡಿರಿ. ಮುಂದೊಂದು ದಿನ ನೀವು ಈ ಸೈಡ್ ಎಲ್ಲಾದರೂ ಒಂದು ರೆಸಾರ್ಟ್ಗೆ ಹೋಗ್ಬೇಕಂತ ಇದ್ದೀನಿ ಅಂದರೆ ಚೆಕ್ ಮಾಡ್ಬೋದು. ನಾವು ಹೋಗಿರೋ ಪ್ರಾಪರ್ಟೀಸ್ದೆಲ್ಲ ನಾನು ವೀಡಿಯೋಸ್ ಮಾಡಿ ಶೇರ್ ಮಾಡಿರ್ತೀನಿ, ನಿಮಗೆ ಹೆಲ್ಪ್ ಆಗಲಿ ಅಂತ. ಸೊ ಒಂದು ಸತಿ ಚೆಕ್ ಮಾಡಿ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತಣ್ಣಗಿತ್ತು. ನಂದಿ ಹಿಲ್ಸ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ಈ ಸೈಡು. ಸೊ ನನಗಂತೂ ಈ ಕಡೆ ಜಾಗ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಈ ಪ್ರಾಪರ್ಟಿ ಅಂತೂ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ರೂಮ್ಸು ಬುಕ್ ಆಗಿತ್ತು ಆಯಿತಾ. ಕಪಲ್ಸ್ ಬಂದಿದ್ದರು, ಫ್ಯಾಮಿಲಿ ಬಂದಿದ್ದರು, ಆ್ಯಂಡ್ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ ಕೂಡ ಮಾತಾಡ್ಸಿದ್ರು. ಸೊ ಆ ಥರ ಎಲ್ಲ ನನಗೆ ಎಲ್ಲರೂ ಹೋದಾಗ ಸಿಕ್ತಾಗ ಚೆನ್ನಾಗಿ ಅನಿಸ್ತು. ತುಂಬ ಖುಷಿ ಆಯಿತು ಗೊತ್ತಾ, ನನಗೆ ಒಂಥರ ಚೆನ್ನಾಗಿ ಅನಿಸ್ತು. ಪ್ಲೇಸ್ ತುಂಬ ಚೆನ್ನಾಗಿದೆ.
ಇದು ಓಪನ್ ಮಾಡು ವರ್ಷ. ಕ್ಯಾಪ್ ಇದು ಇದು ತೆಗಿ ಹಂಗೆ. ಬಿಡು ಅವ್ರು ತೆಗಿ. ಅಲ್ಲೇ ಇರು ನಾನು ಬರ್ತೀನಿ. ಈಗ ಬರೋಣ ಆಯ್ತಾ? ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ನೋಡಲ್ಲ ನೀರಿಗೆ ಬರುತ್ತೆ. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ನಮಗೆ ನಮ್ಮ ಅಟ್ಯಾಚ್ಡ್ ರೂಮು. ಚೆನ್ನಾಗಿತ್ತಲ್ಲ? ಪೈಪ್. ರೂಮ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಒಳಗಡೆ ಇರೋ ಪೂಲಲ್ಲಿ ನಾವು ಅಷ್ಟು ಆಟ ಆಡೋಕ್ಕೆ ಹೋಗಲಿಲ್ಲ, ಆಚೆನೇ ನಾವು ಚೆನ್ನಾಗಿ ಆಟ ಆಡಿದ್ರಿ ಹಾಗಾಗಿ. ಆ್ಯಂಡ್ ಇವಾಗ ಕಮಿಂಗ್ ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ವಡ ಆ್ಯಂಡ್ ಸಾಂಬಾರ್, 2 ಥರ ಚಟ್ನಿ ಎಲ್ಲ ಇತ್ತು. ಬೆಳಗ್ಗೆ ಆಗೋಷ್ಟೊತ್ತಿಗೆ ಫುಲ್ ಜಾಸ್ತಿ ಜನನೇ ಆಗಿದ್ರು. ಬಟ್ ಖಾಲಿ ಆದರೂ ಅವ್ರು ಹಂಗೆ ರೀಫಿಲ್ ಮಾಡ್ತಾರೆ. ಪಲಾವ್, ಕೇಸರಿ ಬಾತ್, ಟೊಮೆಟೊ ಬಾತ್, ಆಮೇಲೆ ಒಂದಷ್ಟು ಫ್ರೂಟ್ಸ್ ಇಟ್ಟಿದ್ರು, ಕಟ್ ಫ್ರೂಟ್ಸ್, ವಾಟರ್ ಮೆಲನ್ ಮತ್ತು ಬಾಯ್ಲ್ಡ್ ಎಗ್ಸ್ ಇಟ್ಟಿದ್ರು. ಈ ಥರ ನಾನ್ ವೆಜ್ ಅಂತ ಬಂದಾಗ ಸ್ವಲ್ಪ ಸೈಡ್ ಇಟ್ಟಿರ್ತಾರೆ, ವೆಜಿಟೇರಿಯನ್ಸು ಇರ್ತಾರಲ್ವ ಹಾಗಾಗಿ. ಆ್ಯಂಡ್ ಟೀ, ಕಾಫಿ ಎಲ್ಲ ಮಾಮೂಲಿ ಬ್ರೇಕ್ಫಾಸ್ಟಲ್ಲಿ ಇತ್ತು. ನನಗಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಟೇಸ್ಟ್ ತುಂಬಾ ಇಷ್ಟ ಆಯಿತು. It was very nice. We enjoyed it. ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತೀನಿ ತಿರ್ಗಾ ಬತ್ತಿ. ಹೆಂಗಿತ್ತಪ್ಪ ರೆಸಾರ್ಟ್ ಚಿನಿ? ಇಲ್ಲಿ ನೋಡು, ಅಲ್ಲಿ ಪಪ್ಪಿಗೆ ಹೇಳು. ಹೇಳು ಅಲ್ಲಿ ಪಪ್ಪಿಗೆ ಹೇಳು. 2 ಸ್ವಿಮ್ಮಿಂಗ್. ಪಪ್ಪ ಹೇಳು ಪಪ್ಪ. ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿತ್ತು. ರೆಸಾರ್ಟ್ ಇಷ್ಟ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಇಷ್ಟನಾ ಇಲ್ವಾ? ಮನೆಗೆ ಹೋಗೋಣ, ಇಲ್ಲೇ ಇರೋಣ? ಬಾಯ್. ಇವಾಗ ಹೇಳಿ, ರೆಸಾರ್ಟ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಪ್ರೀತಮ್ ನೀನು? ಸ್ವಾತಿಯವ್ರಿಗೆ ತುಂಬ ಎಂಜಾಯ್. ಹೊಸ ನಿಜ ಹೇಳ್ಬೇಕು. ನಿಜ ಹೇಳ್ತಾ